ಇನ್ನು ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರದ ಅಖಾಡ ಯಾವ ಮಟ್ಟಿಗೆ ಕಾವೇರಿದೆ ಅನ್ನೋದಕ್ಕೆ ನೋಡಿ ಒಂದು ಉದಾಹರಣೆ ಅಂತಂದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ದೊಡ್ಡ ಪಾಂಪ್ಲೆಟ್ ಫೈಟ್ ನಡೀತಾ ಇದೆಯಂತೆ. ವಿದ್ಯಾರ್ಥಿಗಳಿಗೆ ಕರಪತ್ರ ಹಂಚ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಬಿಜೆಪಿ ಆರೋಪ. NSUI ವಿರುದ್ಧವಾಗಿ ಪಾಂಪ್ಲೆಟ್ ಹಂಚಿಕೆ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. ಏನು ಅಂತ ಅಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿರುದ್ಧವಾಗಿ ಕರಪತ್ರವನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಕರಪತ್ರ ಇದ್ದಂತ ಕಾರನ್ನ ಕೂಡ ಸೆರೆ ಹಿಡಿದಿದ್ದಾರಂತೆ ಬಿಜೆಪಿ ಕಾರ್ಯಕರ್ತರು. ಸಿಪಿಐ ಕಚೇರಿ ಮುಂದೆನೆ ಇದೀಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮತ್ತೊಂದು ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಅಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಆ ಕಚೇರಿ ಮುಂಭಾಗದಲ್ಲಿ ಬಿಗುವಿನ ವಾತಾವರಣ ಇದೆ. BVV ಕಾಲೇಜು ಹಾಸ್ಟೆಲ್ಗೆ ಹೋಗಿ ಕರಪತ್ರ ಹಂಚಿಕೆ ಮಾಡ್ತಾ ಇದ್ರು ಅನ್ನುವಂಥದ್ದು ಆರೋಪ. ವಿಷಯ ಏನು, ಆ ಕರಪತ್ರದಲ್ಲಿ ಏನಿದೆ? ನೀವು ಬಿಜೆಪಿ ಅವರ ಮಾತು ಕೇಳಿ ಬಿಜೆಪಿಗೆ ವೋಟ್ ಹಾಕಿದ್ರೆ ಜೈಲಿಗೆ ಹೋಗ್ತೀರಾ, ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತ ಕರಪತ್ರದಲ್ಲಿ ಬರೆಯಲಾಗಿದೆ. ವಿಷಯ ಏನು ಅಂತ ಅಂದ್ರೆ ಮೊನ್ನೆ DK ಶಿವಕುಮಾರ್ ಒಂದು ಆರೋಪವನ್ನ ಮಾಡಿದ್ರು. ಈ ಚರಂತಿಮಠ ಅವರಿಗೆ ಸಂಬಂಧಪಟ್ಟಾಗಿನ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳನ್ನ ವೋಟ್ ಹಾಕೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಹಾಗೇನಾದ್ರೂ ವೋಟ್ ಹಾಕಿದ್ರೆ ಒಳಗೆ ಹಾಕಿಸ್ತೀನಿ ಅಂತ ಅವ್ರು ಹೇಳಿದ್ರಂತೆ. ಸೊ ಅದರ ಮುಂದುವರೆದ ಭಾಗ ಇವತ್ತು ಕರಪತ್ರದಲ್ಲೆಲ್ಲ ಉಲ್ಲೇಖ ಮಾಡಿ ಹಂಚಿ ಭಯ ಹುಟ್ಟಿಸ್ತಾ ಇದ್ದಾರೆ ಅನ್ನೋದು ಆರೋಪ. DK ಶಿವಕುಮಾರ್ ಅವರು 3 ದಿನದ ಹಿಂದೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ವೋಟರ್ ಆಗಿರೋದಕ್ಕೆ ನೀವೇನಾದ್ರೂ ಮತದಾನ ಮಾಡಿದ್ರೆ ಒಳಗೆ ಹಾಕಿಸ್ತೀನಿ ಅನ್ನುವಂತ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯನ್ನು ಫಾಲೋ ಮಾಡಿ ಕೆಲವೊಂದು ಜನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಮೆಡಿಕಲ್ ಕಾಲೇಜ್ ಒಳಗಡೆ ನುಗ್ಗಿ ಪಾಂಪ್ಲೆಟ್ ಅನ್ನು ಹಂಚುವ ಇಲ್ಲಿ ಗಲಾಟೆ